ಸಿಎಂ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಫೀಲ್ಡ್ಗಿಳಿದಂತಹ ಹಳೆ ಹುಲಿ. ದಕ್ಷಿಣ ಕನ್ನಡದಲ್ಲಿ ಸಿಎಂ ಆಪ್ತ ಬಿಕೆ ಹರಿಪ್ರಸಾದ್ ಅವರು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿದ್ದಾರೆ. ಹತ್ಯೆಯಾದ ಅಬ್ದುಲ್ ರಹೀಂ ನಿವಾಸಕ್ಕೆ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಕೊಟ್ಟು ಸಾಂತ್ವನ ನೀಡುವಂತಹ ಕೆಲಸವನ್ನ ಬಿಕೆ ಹರಿಪ್ರಸಾದ್ ಅವರು ಮಾಡಿರುವಂತಹದ್ದು. ಆಸ್ಪತ್ರೆಗೆ ಭೇಟಿ ಮಾಡಿ ಹಲ್ಲೆಗೊಳಗಾದ ಶಾಫಿ ಕಲಂದರ್ಗೆ ಧೈರ್ಯ ತುಂಬುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದು ಕರ್ನಾಟಕ, ಇದು ಶಾಂತಿಯ ಬೀಡು, ಮಂಗಳೂರು ನಮ್ಮೂರು, ಹೀಗಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ನಡೆಯಬಾರದ ಘಟನೆಗಳು ನಡೆದು ಹೋಗಿವೆ. ಸ್ವಲ್ಪ ದಿನದಲ್ಲೇ ಸೂತ್ರಧಾರಿಗಳ ಪತ್ತೆ ಆಗುತ್ತೆ. ಯಾರೂ ಕೂಡ ಧೈರ್ಯಗೆಡಬೇಕಿಲ್ಲ. ಸರ್ಕಾರ ನಿಮ್ಮೊಂದಿಗಿದೆ. ಮನಸ್ಸಿಗೆ ನೋವಾದಾಗ ರಾಜೀನಾಮೆ ನೀಡೋದು ಸಹಜ. ರಾಜೀನಾಮೆ ವಾಪಸ್ ಪಡೆಯಲು ಕೈ ನಾಯಕರಿಗೆ ನಾನು ಮನವಿ ಮಾಡಿದ್ದೇನೆ. ಮಂಗಳೂರಿನ ಬೆಳವಣಿಗೆ ಬಗ್ಗೆ ರಾಹುಲ್ ಗಾಂಧಿಯವರಿಗೂ ಕೂಡ ಕಂಪ್ಲೀಟ್ ಆಗಿ ನಾನು ವಿವರಣೆ ಕೊಟ್ಟಿದ್ದೇನೆ. ಈಗಂತ ಸಿಎಂ ಆಪ್ತರಾಗಿರುವಂತಹ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಇದು. ಈಗಾಗಲೇ ಬಿಕೆ ಹರಿಪ್ರಸಾದ್ ಅವರು ಫೀಲ್ಡ್ಗಿಳಿದಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಫೀಲ್ಡ್ಗಿಳಿದಂತಹ ಬಿಕೆ ಹರಿಪ್ರಸಾದ್ ಅವರು ದಕ್ಷಿಣ ಕನ್ನಡದಲ್ಲಿ ಸಿಎಂ ಆಪ್ತ ಬಿಕೆ ಹರಿಪ್ರಸಾದ್ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರುವಂತಹದ್ದು. ಈಗಾಗಲೇ ಹತ್ಯೆಯಾದಂತಹ ಅಬ್ದುಲ್ ರಹೀಂ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಬಿಕೆ ಹರಿಪ್ರಸಾದ್ ಅವರು ಅವರಿಗೂ ಕೂಡ ಸಾಂತ್ವನ ಹೇಳುವಂತಹ ಒಂದು ಕೆಲಸವನ್ನ ಬಿಕೆ ಹರಿಪ್ರಸಾದ್ ಅವರು ಮಾಡ್ತಿರುವಂತಹದ್ದು. ಯಾವುದೇ ರೀತಿಯಲ್ಲೂ ಕೂಡ ನೀವು ಧೃತಿಗೆಡಬೇಡಿ, ಸರ್ಕಾರ ನಿಮ್ಮ ಜೊತೆ ಇದೆ. ಯಾರೂ ಕೂಡ ರಾಜೀನಾಮೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾರೂ ಕೂಡ ಧೈರ್ಯಗೆಡಬೇಕಾದಂತಹ ಅವಶ್ಯಕತೆ ಇಲ್ಲ. ಸರ್ಕಾರ ನಿಮ್ಮೊಂದಿಗಿದೆ. ನಾನು ಮಂಗಳೂರಿನ ಪ್ರತಿನಿಧಿ, ನಾನು ನನ್ನ ಊರಿಗೆ ಬಂದಿದ್ದೇನೆ, ಹೀಗಂತ ಬಿಕೆ ಹರಿಪ್ರಸಾದ್ ಅವರು ಅಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂತಹ ಒಂದು ಕೆಲಸವನ್ನ ಬಿಕೆ ಹರಿಪ್ರಸಾದ್ ಅವರು ಮಾಡ್ತಿರುವಂತಹದ್ದು. ಜೊತೆಗೆ ಈ ಎಲ್ಲ ಬೆಳವಣಿಗೆಗಳನ್ನು, ಅಂದರೆ ಮಂಗಳೂರಿನಲ್ಲಿ ನಡೆದಂತಹ ಬೆಳವಣಿಗೆಗಳು ಏನೆಲ್ಲ ಇದೆಯಲ್ಲ ಅದೆಲ್ಲವನ್ನೂ ಕೂಡ ನಾನು ರಾಹುಲ್ ಗಾಂಧಿಯವರಿಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ರಾಹುಲ್ ಗಾಂಧಿಯವರು ಕೂಡ ಮಂಗಳೂರು ಆ ಒಂದು ಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿಮ್ಮ ಜೊತೆ ಇದೆ, ಸೊ ನೀವು ಅವರಿಗೆ ಒಂದು ಮೆಸೇಜನ್ನು ಪಾಸ್ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಕೂಡ ನನಗೆ ಹೇಳಿ ಕಳಿಸಿದ್ದಾರೆ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ಮಂಗಳೂರಿನ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ನ ಮುಖಂಡರಿಗೆ ಧೈರ್ಯ ಹೇಳುವಂತಹ ಒಂದು ಕೆಲಸವನ್ನ ಬಿಕೆ ಹರಿಪ್ರಸಾದ್ ಅವರು ಮಾಡ್ತಿರುವಂತಹದ್ದು. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಒಂದು ಅಶಾಂತಿಯ ವಾತಾವರಣವನ್ನು ನೀವು ಕಡಿಮೆ ಮಾಡಬೇಕು, ಇಮ್ಮಿಡಿಯೇಟ್ಲಿ ನೀವು ಅಲ್ಲಿಗೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು ಅಂತೇಳಿ ಒಂದು ಮೆಸೇಜನ್ನು ಪಾಸ್ ಮಾಡಿದರು. ಸೊ ಆ ಒಂದು ಮೆಸೇಜ್ ಯಾವಾಗ ಬಿಕೆ ಹರಿಪ್ರಸಾದ್ ಅವರಿಗೆ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತರಾಗಿರುವಂತಹದ್ದು. ಈಗಾಗಲೇ ಮಂಗಳೂರಿಗೆ ಹೋಗಿ ಮುಸ್ಲಿಂ ಮುಖಂಡರ ಜೊತೆ ಸಮಾಲೋಚನೆ ನಡೆಸುವಂತಹ ಒಂದು ಕೆಲಸವನ್ನು ಮಾಡ್ತಿರುವಂತಹದ್ದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಮುಸ್ಲಿಂ ಮುಖಂಡರನ್ನ ಕಂಪ್ಲೀಟ್ ಆಗಿ ಸಮಾಧಾನ ಪಡಿಸುವಂತಹ ಒಂದು ಕೆಲಸವನ್ನು ಬಿಕೆ ಹರಿಪ್ರಸಾದ್ ಅವರು ಕೂಡ ಮಾಡ್ತಿರುವಂತಹದ್ದು. ಯಾವುದೇ ರೀತಿಯಲ್ಲೂ ಕೂಡ ಮಂಗಳೂರಿನಲ್ಲಿ ಅಶಾಂತಿಯಾದಂತಹ ಒಂದು ವಾತಾವರಣ ಆಗಲಿಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಅಲ್ಲಿರುವಂತಹ ಮುಖಂಡರುಗಳಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.